ಜೋಳಿಯಾಳು ಒಟ್ಟಾರ ಹನುಮಂತಪ್ಪ, ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಸ್ವತಂತ್ರ ಸೇನಾನಿ ಬೆಳವಡಿ ಒಟ್ಟರೆಲ್ಲಣ್ಣ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು. ಇವತ್ತು ನಾವು ಮಹಾಲಿಂಗಪುರ ನಿಮಗೆ ಗೊತ್ತಿರುವಂಥ ಕಳೆದ 7 ದಿನಗಳಿಂದ ಮಹಾಲಿಂಗಪುರ ಪಟ್ಟಣದಲ್ಲಿ ಶಬ್ದವೇದಿ ಸ್ವತಂತ್ರ ಸೇನಾನಿ ಬೆಳವಡಿ ಒಟ್ಟರೆಲ್ಲಣ್ಣ ಒಂದು ನಾಮಫಲಕವನ್ನು ಇದೇ ಸ್ಥಳದಲ್ಲಿ ನಾವೇನು ನಿಂತ್ಕೊಂಡಿದ್ದೀವಲ್ಲ ಇದೇ ಸ್ಥಳದಲ್ಲಿ ಮಹಾಲಿಂಗಪುರದ ಜನತೆ ಯಾರ ನೇತೃತ್ವದಲ್ಲಿ ಅಂದ್ರೆ ಅರ್ಜುನ್ ಬಂಡಿವಟ್ಟರ ಒಂದು ನೇತೃತ್ವದಲ್ಲಿ ಒಂದು ಮಹಾಲಿಂಗಪುರದ ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಒಟ್ಟರ ಸಮಾಜದ ಹಿರಿಯರು ಯುವಕರು ಎಲ್ಲರೂ ಸೇರಿ ಇದೇ ಸ್ಥಳದಲ್ಲಿ ನಾವು ನೋಡಿದಿರುವಂಗ ನಾಮಫಲಕವನ್ನು ಕಳೆದ 3 ತಿಂಗಳಿಂದ ಅನಾವರಣ ಮಾಡಿರ್ತು. ಆ ಒಂದು ನಾಮಫಲಕ ನಿಮಗೆ ಗೊತ್ತಿರುವಂಗ ಈ ರಸ್ತೆಯಲ್ಲಿ ಸಾರ್ವಜನಿಕರಿಗಾಗಿರ್ಬೋದು, ಅನ್ಯ ಸಮಾಜದವರಿಗಾಗಿರ್ಬೋದು, ಬೇರೆ ಸಂಘ ಸಂಸ್ಥೆಗಳಿಗಾಗಿರ್ಬೋದು ಯಾವುದೇ ರೀತಿಯಾದಂಥ ತೊಂದರೆ ಆಗಿಲ್ಲ ಮತ್ತು ಆ ಒಂದು ನಾಮಫಲಕದಿಂದ ಯಾರಿಗೂ ತೊಂದರೆ ಆಗಿಲ್ಲ. ಹೀಗಿದ್ದಾಗೂ ಕೂಡ ಒಬ್ಬ ಸ್ವತಂತ್ರ ಹೋರಾಟಗಾರನಿಗೆ ಅವಮಾನವನ್ನು ಇವತ್ತು ಮಹಾಲಿಂಗಪುರದ ಪುರಸಭೆಯ ಎಲ್ಲ ಸಿಬ್ಬಂದಿಗಳು ಸೇರಿಸಿ ಇವತ್ತು ಮಾಡಿದ್ದಾರೆ. ಈ ಒಂದು ಅವರೇನು ನಾಮಫಲಕವನ್ನು ಕಿತ್ತಿದ್ದಾರೆ, ಇವತ್ತು ತೆಗೆದಿದ್ದಾರೆ. ಅದು ಕೇವಲ ಒಂದು ಸಮುದಾಯಕ್ಕೆ ಒಂದು ಸಮಾಜಕ್ಕಲ್ಲ, ಇವತ್ತು ಒಬ್ಬ ಸ್ವತಂತ್ರ ಹೋರಾಟಗಾರನಿಗೆ ಅವಮಾನವನ್ನು ಮಾಡಿದ್ದಾರೆ. ಹಾಗಾಗಿ ಕಳೆದ 7 ದಿನಗಳಿಂದ ಏನು ಅರ್ಜುನ್ ಬಂಡಿವಟ್ಟರ ಒಂದು ನೇತೃತ್ವದಲ್ಲಿ ಪುರಸಭೆ ಮುಂದೆ ಇವತ್ತೆಲ್ಲ ಮಹಾಲಿಂಗಪುರದ ಜನತೆ ಅಹೋರಾತ್ರಿಯಾಗಿ ಧರಣಿಯನ್ನು ಕೂತಿದ್ದಾರೆ. ಆ ಒಂದು ಧರಣಿಗೆ ನಾವು ಅವರಿಗೆ ಬೆಂಬಲವನ್ನು ಸೂಚಿಸಲಿಕ್ಕೆ ಇವತ್ತು ನಮ್ಮ ಜೊತೆಯಲ್ಲಿ ಇಬ್ಬರು ಶ್ರೀ ಕವಿಸ್ವಾಮಿಗಳು ಸಿದ್ದರಾಮೇಶ್ವರ ಮಹಾಸಂಸ್ಥಾನ ಮುದುಟಿಗೆ, ಇನ್ನೋರ್ವ ಪೂಜ್ಯರಾದಂಥ ಶ್ರೀ ಚಂದ್ರಶೇಖರ್ ಮಹಾಸ್ವಾಮಿಗಳು ಸುಟ್ಟಟ್ಟಿ ಮಠ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಇನ್ನೋರ್ವ ಒಬ್ಬ ಹೋರಾಟಗಾರರು ಮತ್ತು ನನ್ನ ಆತ್ಮೀಯರು, ಸಮಾಜದ ಹಿರಿಯರು ಮತ್ತು ಹಾಗೂ ಭೋವಿ ಮಹಾಸಭಾದ ವಿಜಯಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ಪ್ರಧಾನ ಕಾರ್ಯದರ್ಶಿ ಅಂತ ಆದಂಥ ವಿಠಲ್ ವಿಜಯಪುರ ಅವ್ರ ಜೊತೆಗೆ ಅವರಿದ್ದಾರೆ. ಇನ್ನೋರ್ವ ಮಹಾಲಿಂಗಪುರದ ಜನತೆಯಾದಂಥ ತಿಪ್ಪಣ್ಣ ಬಂಡಿವಟ್ಟರು ಅವರಿದ್ದಾರೆ ನಮ್ಮ ಜೊತೆಗೆ, ಯಂಕಪ್ಪ ಬಂಡಿವಟ್ಟರು, ರಾಮು ಬಂಡಿವಟ್ಟರು, ರಾಜು ಬಂಡಿವಟ್ಟರು ಎಲ್ಲರೂ ಇವತ್ತಿದ್ದಾರೆ. ನಾವೇನಂದರೆ ರಾಜ್ಯದ ಜನತೆಗೆ ಇವತ್ತು ನಾಮಫಲಕವನ್ನು ಎಲ್ಲಿ ಹಾಕಿದ್ರು ಅನ್ನುವಂಥದ್ದನ್ನು ಇವತ್ತು ಲೈವ್ ಆಗಿ ಇವತ್ತು ತೋರಿಸ್ಬೇಕು ಅಂತೇಳಿ ಸ್ಟೇಟ್ ಹೈವೇದಲ್ಲಿದೆ. ಯಾವ ಒಂದು ವ್ಯಕ್ತಿಗಳಿಗೆ ತಾವು ನೋಡಿದಂಗೆ ಇವತ್ತು ಇಲ್ಲಿ ಇರುವಂಥ ನಾಮಫಲಕವನ್ನು ಅವತ್ತೆಲ್ಲ ಅದನ್ನೆಲ್ಲ ಇದು ಮಾಡಿ ಕಿತ್ತೆಸೆದಿದ್ದಾರೆ. ಇದು ಕಬ್ಬಣದಲ್ಲೇ ಮಾಡಿದ್ದಾರೆ ಅವರೆಲ್ಲ. ಹಂಗಾಗಿ ತಮಗೆ ಗೊತ್ತಿರುವಂಗೆ ಈ ಒಂದು ಸರ್ಕಲಲ್ಲಿ ಯಾರಿಗೂ ತೊಂದರೆ ಇಲ್ಲ, ಸಮಾಜಕ್ಕಾಗಿರ್ಬೋದು, ಆಮೇಲೆ ಸರ್ಕಾರದ ಯಾವ ರಸ್ತೆಗಳಿಗೆ ಯಾರಿಗೂ ತೊಂದರೆ ಆಗುತ್ತೆ ಅನ್ನೋಂಥದ್ದು ಯಾವ ಒಂದು ದುರುದ್ದೇಶ ಇಟ್ಕೊಂಡು ನಮ್ಮ ಒಂದು ತಳ ಸಮುದಾಯಕ್ಕೆ ಅವರೆಲ್ಲ ಏನು ಮಾಡಿದ್ದಾರೆ, ಅವಮಾನವನ್ನು ಮಾಡಿದ್ದಾರೆ. ಒಬ್ಬ ಸ್ವತಂತ್ರ ಹೋರಾಟಗಾರನ ಅವಮಾನವನ್ನು ಮಾಡಿದ್ದಾರೆ. ಈ ಒಂದು ಅವಮಾನವನ್ನು ಇವತ್ತು ಖಂಡಿಸಿ ಅರ್ಜುನ್ ಬಂಡಿ ಮತ್ತು ಮಹಾಲಿಂಗಪುರದ ಜನತೆಗೆ ನಾವೆಲ್ಲ ಬೆಂಬಲವನ್ನು ಅವರೊಂದಂಥ ಧರಣಿಗೆ ನಾವು ಬೆಂಬಲವನ್ನು ಕೊಪ್ಪಳ ಜಿಲ್ಲೆ ಇವತ್ತು ನಾವು ಬೆಂಗಳೂರಿನಿಂದ ಬಂದಿದ್ವಿ. ನಮ್ಮ ಜೊತೆಗೆ ಗುರುಗಳ ನೇತೃತ್ವದಲ್ಲಿ ಇವತ್ತು ತಮ್ಮೆಲ್ಲರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಹಾಕಿಕೊಂಡು ಮತ್ತೆ ನಾವು ಮುಖ್ಯಾಧಿಕಾರಿಗೆ ಮನವಿಯನ್ನು ಕೊಟ್ಟು ಅದನ್ನು ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ವಿ. ಎಲ್ಲಿವರೆಗೆ ಏನು ನೀವು ನಾಮಫಲಕವನ್ನು ಕಿತ್ತೆಸ್ತಿದ್ದೀರಿ, ಆ ಒಂದು ನಾಮಫಲಕ ಯಾರು ಕಿತ್ತೆಸ್ತಿದ್ದೀರಿ ಅವರೇ ಅದನ್ನು ಮರುಸ್ಥಾಪನೆ ಮಾಡಬೇಕು. ಆ ಮರುಸ್ಥಾಪನೆ ಮಾಡಿ ನಮಗೆ ಅಧಿಕೃತವಾದಂಥ ಒಂದು ಆದೇಶವಾದ ಪತ್ರವನ್ನು ಕೊಡಬೇಕು. ಎಲ್ಲಿವರೆಗೆ ನೀವು ಅಧಿಕೃತವಾದಂಥ ಆದೇಶ ಪತ್ರವನ್ನು ಮತ್ತು ಅದು ನಾಮಫಲಕವನ್ನು ಸ್ಥಾಪನೆ ಮಾಡಲು ಅಲ್ಲಿವರೆಗೆ ಈ ಹೋರಾಟ ನಿರಂತರವಾಗಿ ಇರುತ್ತೆ ಅಂತೇಳಿ ಅವರಿಗೆ ಅದನ್ನು ಎಚ್ಚರಿಕೆ ಅಂತ ಹೇಳ್ತಾರೆ ಕೊಟ್ಟು ಬಂದಿದ್ವಿ. ಹಂಗಾಗಿ ನಾಡಿನ ಜನತೆಗೆ ನಾವು ಈ ಒಂದು ಜಾಗವನ್ನು ತೋರಿಸ್ಬೇಕಂತ ಉದ್ದೇಶಕ್ಕೋಸ್ಕರ ಅವೆಲ್ಲ ಬಂದಿದ್ವಿ. ಹಾಗಾಗಿ ಈ ಹೋರಾಟಕ್ಕೆ ಅವರೇನಾದರೂ ನಮ್ಮ ಒಂದು ಮನವಿಗೆ ಸ್ಪಂದಿಸದೇ ಇದ್ದರೆ ನಾವು ಕರೆ ಕೊಡ್ತೀವಿ. ರಾಜ್ಯದಿಂದ ತಾವೆಲ್ಲರೂ ಬಂದು ಮಹಾಲಿಂಗಪುರವನ್ನು ಎಲ್ಲ ನಾವು ಸ್ತಬ್ಧ ಮಾಡಿ ಎಲ್ಲ ಮಹಾಲಿಂಗಪುರವನ್ನು ನಾವು ಪ್ರತಿಭಟನೆ ಮಾಡಿ ಬಂದ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟು ಬಂದಿದ್ವಿ. ಅದರ ಪ್ರಕಾರ ಅವ್ರು ಏನಾದ್ರು ನಡ್ಕೊಳ್ಳಿಲ್ಲ ಅಂದರೆ ರಾಜ್ಯದ ಜನತೆಗೆ ಈ ಮೂಲಕ ಕರೆ ಕೊಡೋದಿಷ್ಟೇ. ಎಲ್ಲ ಒಂದು ಗುರುಗಳ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಗೆ ರಾಜ್ಯದ ಜನ ಮೂಲೆ ಮೂಲೆಗಳಿಂದ ಬರಬೇಕು ಅಂತೇಳಿ ತಮ್ಮಲ್ಲಿ ನಾವು ವಿನಂತಿಸಿಕೊಳ್ತಾ ನನ್ನ ಮಾತುಗಳನ್ನು